ಹಲೋ ಫ್ರೆಂಡ್ಸ್, ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ನಾವು ಎಸ್ ಎಸ್ ಸಿ ಯು ಐ ಕ್ಯೂ ಸೀರೀಸನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ 2025 ಎಸ್ ಎಸ್ ಸಿ ಜಿ ಡಿ ಪಿ ವೈ ಕ್ಯೂ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಜನರಲ್ ಇಂಗ್ಲೀಷಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಆಮೇಲೆ ಅದರದ್ದು ನಾವು ಹೇಗೆ ಅನಲೈಸಿಸ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇವಾಗ ಪಿ ವೈ ಕ್ಯೂ ಫಸ್ಟ್ ಕ್ವಶನ್ ಏನಿದೆ 2025 ಒಂದು ಸೆಟ್ ಕ್ವಶನ್ ಪೇಪರ್ಸಲ್ಲಿ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ವರುಣ್ ದ ಚೀಫ್ ಡ್ಯಾಶ್ ಅಪ್ ಎ ಡೆಲಿಷಿಯಸ್ ಮೀಲ್ ಇನ್ ಜಸ್ಟ್ 30 minutes. ಇದು ಕೊಲೊಕೇಶನ್ ಅಂದರೆ ಇಲ್ಲಿ ಏನಾಗಿರುತ್ತೆ, ಗ್ರೂಪ್ ಆಫ್ ವರ್ಡ್ಸ್ ಇರ್ತಾವೆ. ಅಂದರೆ ವೊಕ್ಯಾಬ್ಯುಲರಿ ಏನು ನಾವು ಇಲ್ಲಿ ಬರೆದಿದೆ ವೊಕ್ಯಾಬ್ಯುಲರಿ ಅಂತ ಹೇಳಿ. ಸೊ ಇದು ಎದರ್ ರಿಲೇಟೆಡ್ ಇದೆ? ಸೊ ಫುಡ್ ರಿಲೇಟೆಡ್ ಇದೆ. ಫುಡ್ ಪ್ರಿಪರೇಷನ್ ಮೆಥಡ್ ಅಂತ ಅನ್ಬೋದು. ಅದರ್ ರಿಲೇಟೆಡ್ ಇದೆ. ನಾವು ನೋಡಿದ್ರೆ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಸೆಂಟೆನ್ಸ್ ಅನ್ನ. ಸೊ ಡಿಟರ್ಮೈನ್ ದ ಕೊಲೊಕೇಶನ್ ಥ್ರೂ ದ ಸೆಂಟೆನ್ಸ್. ಇಲ್ಲಿ ಏನಿದೆ, ವರುಣ್ ದ ಶೆಫ್ ಡ್ಯಾಶ್ ಅಪ್ ಎ ಡೆಲಿಷಿಯಸ್ ಮೀಲ್ ಇದೆ. ಮೀಲ್ ಅಂದ್ರೆ ರಿಲೇಟೆಡ್ ಟು ಫುಡ್ ಇದೆ. ಸೊ ಇನ್ ಜಸ್ಟ್ 30 minutes. ಇಲ್ಲಿ ಇವು ಮೂರು ಏನಾಗುತ್ತೆ, ಸೊ ಹೆಲ್ಡ್, ಕೆಪ್ಟ್, ಹಿಟ್ ಆಗುತ್ತೆ. ಸೊ ಏನು ಇಲ್ಲಿ ಬರೀ ಥಿಂಗ್ಸ್ ರಿಲೇಟೆಡ್, ಅದನ್ನ ಹೇಗೆ ಹೋಲ್ಡ್ ಮಾಡೋದು, ಕೆಪ್ಟ್, ಹಿಟ್ ಆ ಥರ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕರೆಕ್ಟ್ ಏನಾಗುತ್ತೆ, ವಿಪ್ಡ್ ಇನ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2 ದಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಅಂಡರ್ಲೈನ್ ಸೆಗ್ಮೆಂಟ್ ಇದೆ. ಒಂದು ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಸೆಗ್ಮೆಂಟ್ ಇದೆ, ಅಂದ್ರೆ ಆಲ್ವೇಸ್ ಡೂ ಅಂತ ಹೇಳಿ. ಶಿ ಆಲ್ವೇಸ್ ಡೂ ಹರ್ ವರ್ಕ್ ಇನ್ ಟೈಮ್. ಅಂಡರ್ಲೈನ್ ಏನ್ ಮಾಡಿದ್ದಾರೆ, ಆಲ್ವೇಸ್ ಡೂ ಹರ್ ಅಂತ ಕೊಟ್ಟಿದ್ದಾರೆ. ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೊತ್ತಿದೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನ್ ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ? ಡೂ ಮತ್ತೆ ಡಸ್ ಬರುತ್ತೆ. ಈ ಡಸ್ ಅಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಡಸ್ ಐ, ವಿ, ಯು ಮತ್ತೆ ದೇ. ಇದು ಬಂದಾಗ, ಇವು 4 ಬಂದಾಗ ಡೂ ಯೂಸ್ ಮಾಡ್ತೀವಿ. ಅದೇ ತರ ಹಿ, ಶಿ, ಇಟ್ ಬಂದಾಗ ನಾವೇನು ಯೂಸ್ ಮಾಡ್ತೀವಿ? ಡಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಆಲ್ವೇಸ್ ಡಸ್ ಆಗುತ್ತೆ, ಯಾಕಂದ್ರೆ ಶಿ ಬಂದಿದೆ ಇಲ್ಲಿ, ನೀವು ನೋಡ್ಬೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಲ್ವೇಸ್ ಡಸ್, ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಟ್ಮಾಸ್ಫಿಯರ್ ರಿಲೇಟೆಡ್ ಇದೆ. ಇಲ್ಲಿ ಏನು ಕಂಡುಹಿಡಿಬೇಕು ನಾವು ಅಂದ್ರೆ, ಇನ್ಕರೆಕ್ಟ್ ಆಗಿ ಯಾವುದು ಇದೆ ಅಂತ ಹೇಳಿ ಕಂಡುಹಿಡಿಬೇಕು. ಸ್ಪೆಲ್ಲಿಂಗ್, ವೊಕ್ಯಾಬ್ಯುಲರಿಯಲ್ಲಿ ಏನಿದೆ ಅಂದ್ರೆ ಇಂಪಾರ್ಟೆಂಟ್. ವೊಕ್ಯಾಬ್ಯುಲರಿ ರಿಲೇಟೆಡ್ ಒಂದು ವರ್ಡ್ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸ್ ಅಲ್ಲಿ. ಆ ವರ್ಡ್ ಯಾವ್ದು ಮಿಸ್ಟೇಕ್ ಇದೆ, ಯಾವುದು ಮಿಸ್ಪೆಲ್ ಆಗಿದೆ, ಮಿಸ್ಪೆಲ್. ಓಕೆನಾ? ಸೊ ಇಲ್ಲಿ ನೋಡೋಣ. ದ ಅಟ್ಮಾಸ್ಫಿಯರ್ ಎಟ್ ದ ಕನ್ಸರ್ಟ್ ವಾಸ್ ಎಲೆಕ್ಟ್ರಿಕ್. ಇಲ್ಲಿ ಕನ್ಸರ್ಟ್ ಅನ್ನೋದು ಇಲ್ಲಿ CONCERT ಆಗುತ್ತೆ. ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ. ಈ ತರ ಸ್ಪೆಲ್ಲಿಂಗ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೋಡಿ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇವೆಲ್ಲ ರಾಂಗ್ ಆಗುತ್ತೆ. ಸೊ ಕನ್ಸರ್ಟ್ ಅನ್ನೋದು ಏನಿದೆಯಲ್ಲ, ಇದು ಇಲ್ಲಿ ಮಿಸ್ಟೇಕ್ ಆಗಿರೋದು. ದ ಅಟ್ಮಾಸ್ಫಿಯರ್ ಎಟ್ ದ ಕನ್ಸರ್ಟ್, CONCERT. ಕನ್ಸರ್ಟ್ ಅಂದ್ರೆ ಇಲ್ಲಿ ಸೊಲ್ಯೂಷನ್. ಅಟ್ಮಾಸ್ಫಿಯರ್ ಅಲ್ಲಿ ಏನಾದರೂ ಪೊಲ್ಯೂಷನ್ ಆಗಿದೆ, ಸೊಲ್ಯೂಷನ್ ಏನು? ಎಲೆಕ್ಟ್ರಿಕ್ ವೆಹಿಕಲ್ಸ್, EV ಅಂತ ಹೇಳಿ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಿದೆ, ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ಎನ್ ಎರರ್. ಇಲ್ಲಿ ಎಡ್ವರ್ಬ್ ಎರರ್ ಯಾವ್ದಿದೆ? ನಮ್ಗೆ ಗೊತ್ತಿದೆ, ವರ್ಬ್ ಬಂದ್ರೆ ಒಂದು ಆಕ್ಷನ್ ವರ್ಡ್ ಇರುತ್ತೆ, ಕ್ರಿಯಾಪದ. ಎಡ್ವರ್ಬ್ ಬಂದ್ರೆ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್ ಇನ್ ಎ ಸೆಂಟೆನ್ಸ್. ಓಕೆನಾ? ಸೊ ಇದಕ್ಕೆ ಏನಂತೀವಿ? ಕ್ರಿಯಾ ವಿಶೇಷಣ. ಸೊ ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದ್ರೆ, ಸೆಂಟೆನ್ಸ್ ಏನಿದೆ, ದ ಸೊಲ್ಯೂಷನ್ ವಾಸ್ ಅಪ್ಲೈಡ್ ಸೋ ಎಫೆಕ್ಟಿವ್ ಇದೆ. ಇಲ್ಲಿ ಏನಿದೆ, ಸೋ ಎಫೆಕ್ಟಿವ್ ದಟ್ ಇಟ್ ರಿಸಾಲ್ವ್ಸ್ ದ ಇಶ್ಯೂ ಇಮಿಡಿಯೇಟ್ಲಿ. ಓಕೆನಾ? ಸೊ ಇಲ್ಲಿ ದ ಸೊಲ್ಯೂಷನ್ ವಾಸ್ ಅಪ್ಲೈಡ್, ಇದು ಇಲ್ಲಿ ಸಬ್ಜೆಕ್ಟ್ ಇದೆ. ದ ಸೊಲ್ಯೂಷನ್ ಇಲ್ಲಿ ಏನಾಗಿದೆ, ಇಟ್ ಇದೇನಾಗುತ್ತೆ, ಇಟ್ ಇದೆ ಸಬ್ಜೆಕ್ಟ್. ಇಟ್ ವಾಸ್ ಅಪ್ಲೈಡ್ ಅಂದ್ರೆ ದ ಸೊಲ್ಯೂಷನ್ ವಾಸ್ ಅಪ್ಲೈಡ್ ಸೋ ಎಫೆಕ್ಟಿವ್ ಇದೆ. ಇಲ್ಲಿ ಎಫೆಕ್ಟಿವ್ ಅನ್ನೋದು ಏನಾಗುತ್ತೆ, ಮಿಸ್ಟೇಕ್ ಮಾಡಿದೆ. ಎಫೆಕ್ಟಿವ್ಲಿ ಹೇಳಿ ಬರೀಬೇಕು. ಎಫೆಕ್ಟಿವ್ಲಿ ಇದು ಕರೆಕ್ಟ್, ಅದಕ್ಕೆ ಇದು ಮಿಸ್ಟೇಕ್ ಇಂದ ಕೂಡಿರೋ ಸೆಂಟೆನ್ಸ್ ಇದು ಫಸ್ಟ್. ಓಕೆನಾ? ಕ್ವಶನ್ ನಂಬರ್ 4 ಆಯ್ತು. ಈ ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನಿದೆ, ಆಂಟೋನಿಮ್ ಕೇಳಿದ್ದಾರೆ. ಸೊ ವೊಕ್ಯಾಬ್ಯುಲರಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಅದ್ರ ಮೀನಿಂಗ್ ಗೊತ್ತಿರಬೇಕು, ರಿಲೇಟೆಡ್ ಟರ್ಮ್ ಗೊತ್ತಿರಬೇಕು, ಅದ್ರ ಜೊತೆಗೆ ಸಿನೋನಿಮ್ಸ್, ಆಂಟೋನಿಮ್ಸ್ ಎಲ್ಲ ಗೊತ್ತಿರಬೇಕು. ಸಿನೋನಿಮ್ಸ್ ಅಂಡ್ ಆಂಟೋನಿಮ್ಸ್ ಗೊತ್ತಿರಬೇಕು. ಸೊ ಅದು ಗೊತ್ತಿದ್ರೆ ನಾವು ಈಸಿಯಾಗಿ
4ರಿಂದ 5 ಕ್ವಶನ್ಸ್ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಆಂಟೋನಿಮ್ಸ್ ಸಿನೋನಿಮ್ಸ್. ಇಲ್ಲಿ ಏನಿದೆ ಅಂಡರ್ಲೈನ್ ಡೆಲಿಬರೇಟ್ ಇದೆ. ಡೆಲಿಬರೇಟ್ ಅಂದ್ರೆ ಯಾವಾಗ್ಲೂ ಏನಿರುತ್ತೆ, ಒಂದು ಪರ್ಪಸ್ ಇಂದ ಮಾಡ್ತೀವಿ. ಡೆಲಿಬರೇಟ್ ಇಸ್ ಆಲ್ವೇಸ್ ಅ ಪರ್ಪಸ್ಫುಲ್. ಓಕೆನಾ. ಇಂಟೆನ್ಸಿವ್ಲಿ ಏನಂತಾರೆ, ಒಂದು ಇಂಟೆನ್ಷನ್ ಇರುತ್ತೆ. ಹಿ ಹ್ಯಾಸ್ ಡನ್ ದ ವರ್ಕ್ ಪರ್ಪಸ್ಫುಲಿ, ಇಂಟೆನ್ಷನಲಿ ಅಂತಾರಲ್ಲ ಆ ಥರ. ಸೊ ಅದರ ಅಪೋಸಿಟ್ ಏನಾಗುತ್ತೆ, ಅನ್ಇಂಟೆನ್ಷನಲ್. ಈಸಿ ಇದೆ, ಸಿಂಪಲ್ ಆಗಿ ಕೇಳಿದ್ದಾರೆ ಇದು. ಅನ್ಇಂಟೆನ್ಷನಲ್ ಅಥವಾ ಇನ್ನೊಂದೇನು ಅನ್ಬೋದು ಇದಕ್ಕೆ, ಇನ್ಸಿಡೆಂಟಲ್ ಅನ್ಬೋದು. ಇನ್ಸಿಡೆಂಟಲ್ ಅನ್ಬೋದು. ಇದು ಕ್ವಶನ್ ನಂಬರ್ 5. ಆಂಟೋನಿಮ್ ಕೇಳಿದ್ದಾರೆ. ಸೊ ವೊಕ್ಯಾಬ್ಯುಲರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದ್ದಾರೆ, ಮೋಸ್ಟ್ ಅಪ್ರೋಪ್ರಿಯೇಟ್ ಮತ್ತೆ ನೋಡಿ ಸಿನೋನಿಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ವೊಕ್ಯಾಬ್ಯುಲರಿ ವೆರಿ ಇಂಪಾರ್ಟೆಂಟ್ ಜನರಲ್ ಇಂಗ್ಲಿಷ್ ಅಲ್ಲಿ. ಸ್ಟ್ರೇಂಜ್ ಅಂತ ಕೇಳಿದ್ದಾರೆ. ಸ್ಟ್ರೇಂಜ್ ಅಂದ್ರೂ ನಾವು ನೋಡ್ತೀವಿ, ಊರಿಗೆ ಯಾರಾದ್ರೂ ಸ್ಟ್ರೇಂಜ್ ಬಂದಿದ್ದಾರೆ, ಸ್ಟ್ರೇಂಜರ್ ಇದ್ದಾರೆ ಅಂತ ಹೇಳ್ತೀವಿ. ಸ್ಟ್ರೇಂಜ್ ಅಂದ್ರೆ ಹೊಸಬರು ಅಥವಾ ವಿಚಿತ್ರ, ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಅಲ್ವಾ. ಸೊ ಇದಕ್ಕೆ ಸಿನೋನಿಮ್ ಏನಾಗುತ್ತೆ, ಡಿಫ್ರೆಂಟ್ ಅಂದ್ರೆ ಇಲ್ಲಿ ಮೈಲ್ಡ್, ಸ್ಟೇಬಲ್, ಸೇಫ್ ಇದು ಯಾವ್ದಾಗಲ್ಲ. ಡಿಫ್ರೆಂಟ್ ಅಂದ್ರೆ ಆಡ್. ಈಗ ನಾವು ಈವನ್ ಆಡ್ ನೋಡ್ತೀವಲ್ಲ, ಆಡ್ ಅಂದ್ರೆ ಡಿಫ್ರೆಂಟ್ ಆಗಿ, ಅದನ್ನ ಸ್ಟ್ರೇಂಜ್ ಅಂತ ಹೇಳಿ ಅನ್ಬೋದು. ಸ್ಟ್ರೇಂಜ್ಗೆ ನಿಯರೆಸ್ಟ್ ಅಥವಾ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ ಇಲ್ಲ ಅಂದ್ರೆ ಡಿಫ್ರೆಂಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 7. ಇದು ಸಹ ಸಿನೋನಿಮ್ ಮೇಲೆನೆ ಕ್ವಶನ್ ಬಂದಿದೆ. ಕ್ವಶನ್ ನಂಬರ್ 7 ಅಲ್ಲೂ ನೋಡ್ಬೋದು ನಾವು. ಇಲ್ಲಿ ಕೋಯರ್ಸ್ ಅಂತ ಹೇಳಿದೆ. ಯಾವ್ದು ನಾವು ಸೈನ್ಸ್ ಅಲ್ಲಿ ನೋಡ್ತೀವಿ, ಪಾರ್ಟಿಕಲ್ಸ್, ಅಟಮ್ಸ್, ಅದರಲ್ಲಿ ಕೋಯರ್ಸ್ ಅಂದ್ರೆ ರಫ್ ಅಂತ ಹೇಳ್ತೀವಿ. ರಫ್ ಅಥವಾ ಸ್ವಲ್ಪ ಲಾರ್ಜ್ ರಫ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದರದ್ದು ಸಿನೋನಿಮ್ ಏನಾಗುತ್ತೆ, ರಫ್. ಇದು ಬ್ರೀಫ್, ಸೆಕ್ಯೂರ್, ಆನೆಸ್ಟ್ ಇವು ಆಗಲ್ಲ. ಅಂದ್ರೆ ಇದು ಕೋಯರ್ಸ್ ಅಂದ್ರೆ ಒಂದು ಯಾವ್ದಾದ್ರು ಒಂದು ಮಟೀರಿಯಲ್ ಅಥವಾ ಒಂದು ಬಾಡಿ, ಅದ್ರ ಶೇಪ್ ಯಾವ ತರ ಇದೆ, ಸ್ಮೂತ್ ಇದೆಯಾ, ಫೈನ್ ಆಗಿದೆಯಾ ಅಥವಾ ರಫ್ ಆಗಿದೆಯಾ, ಅದು ಕೋಯರ್ಸ್. ಓಕೆ, ಬಾಡಿ ಕೋಯರ್ಸ್, ಅದರ ಸಿನೋನಿಮ್ ರಫ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ಇದರಲ್ಲಿ ಏನ್ ಕೇಳಿದಾನೆ, ಅಪ್ರೋಪ್ರಿಯೇಟ್, ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇನ್ ದ ಬ್ಲ್ಯಾಂಕ್ ಕೇಳಿದಾನೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಇದೆ. ಸೊ ಶಿ ಇಸ್ ದ ಒನ್ ಡ್ಯಾಶ್ ಏನ್ ಬರುತ್ತೆ, ವಿಚ್ ಅಂದ್ರೆ ಥಿಂಗ್ಸ್ ಇರ್ತದ, ಹೋಸ್ ಅಂದ್ರೆ ಅವರ ಆಗುತ್ತೆ, ಇಲ್ಲಿ ಹೂಮ್ ಅಂದ್ರೆ ಯಾರಿಗೆ ಆಗುತ್ತೆ, ಇಲ್ಲಿ ಕರೆಕ್ಟ್ ಏನಾಗುತ್ತೆ, ಹೂ ಅನ್ನೋದೇ ಆಗುತ್ತೆ. ಯಾಕಂದ್ರೆ ಸಿ ಇಸ್ ದ ಒನ್ ಹೂ ವನ್ ದ ಅವಾರ್ಡ್, he is the one who won the award, he is the one who got the award ಆ ತರ. ಸೊ ಇಲ್ಲಿ ವ್ಯಕ್ತಿಗಳು ಕೊಟ್ಟಾಗ ಪರ್ಸನ್ ಇದೆ ಇದು. ಸೊ he she ಬಂದಾಗ ಏನಾಗುತ್ತೆ, ಪರ್ಸನ್ ಯಾವಾಗ್ಲೂ ಹೂ. ಸೊ ಇದು ಈಸಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಕೇಳಿದ್ದಾರೆ. ಮತ್ತೆ ವೊಕ್ಯಾಬ್ಯುಲರಿಯಲ್ಲಿ ಕ್ವಶನ್ಸ್ ಬರ್ತಾನೆ ಇದೆ. ವೊಕ್ಯಾಬ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೆ ನಾವು ಡೈಲಿ ದ ಹಿಂದೂ ನ್ಯೂಸ್ ಪೇಪರ್ ಆಗಲಿ, ಇಂಗ್ಲಿಷ್ ನ್ಯೂಸ್ ಪೇಪರ್ ಯಾವುದೇ ಆಗಲಿ, ನಾವು ವರ್ಡ್ಸ್ಗಳು ಬಂದಾಗ ತುಂಬಾ ಕೇರ್ಫುಲ್ ಆಗಿ ವರ್ಡ್ಸ್ಗಳನ್ನು ನಾವು ನೋಡ್ತಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ವರ್ಡ್ನು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ, ಆಂಟೋನಿಮ್ ಕೇಳಿದ್ದಾರೆ. ಫಸ್ಟ್ ನಮಗೆ ಆಂಟೋನಿಮ್ ಗೊತ್ತಾಗಬೇಕಂದ್ರೆ ಆ ವರ್ಡ್ ಮೀನಿಂಗ್ ಗೊತ್ತಿರಬೇಕು. ಇದು ಎಸೋಟೋರಿಕ್ ಅಂದ್ರೆ ಇದು ಇಲ್ಲಿ ಏನಾಗುತ್ತೆ, ಎಕ್ಸ್ಕ್ಲೂಸಿವ್, ಸ್ಪೆಷಲ್, ಹ್ಯಾವ್ ಎ ಸ್ಪೆಷಲ್ ಮೀನಿಂಗ್, ಸ್ಪೆಷಲ್ ವ್ಯಾಲ್ಯೂ ಅಂತ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಅದರದ್ದು ವ್ಯಾಲ್ಯೂ ಆಗಲಿ. ಸೊ ಅದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ರೆ ಅದರದ್ದು ಜನರಿಕ್ ಆಗಿರೋದೇ ಅಪೋಸಿಟ್ ಆಗುತ್ತೆ. ಸೊ ಹಿಯರ್ ಇಸ್ ಕಾಮನ್. ಎಸೋಟರಿಕ್ ಅಂದ್ರೆ ಸ್ಪೆಷಲ್, ಎಕ್ಸ್ಕ್ಲೂಸಿವ್ ಇರುತ್ತೆ. ಇನ್ನೊಂದಿರುತ್ತೆ ಅದ್ರದ್ದು ಅಪೋಸಿಟ್ ಏನಂದ್ರೆ ಕಾಮನ್ಲಿ, ಕಾಮನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಟು ಗಿವ್ ಕರೆಕ್ಟ್ ಆರ್ ಏನಂತಾರೆ ಅಪ್ರೋಪ್ರಿಯೇಟ್ ಮೀನಿಂಗ್, ಅಥವಾ ಒಂದು ಪ್ರಾಪರ್ ಮೀನಿಂಗ್ ಆಗಿ ಬರ್ಬೇಕು. ಇಲ್ಲಿ ಸೆನ್ಸಿಬಲ್ ಆಗಿ ಮೀನಿಂಗ್ ಬರ್ಬೇಕು. ಸಿ ಡಿಸೈಡೆಡ್ ಟು ಗೋ ಆನ್ ಆನ್ ಯಾವ್ದಾದ್ರು ಒಂದು ಬರ್ತದ ಅವರೇ ಹೇಳಿದ್ದಾರೆ ಇಲ್ಲಿ. ಸೊ ಡ್ಯಾಶ್ ಇದೆ, ವೆಕೇಶನ್ ಇದೆ. ವೆಕೇಶನ್ ಯಾವಾಗಲೂ ಯಾಕೆ ಮಾಡ್ತೀವಿ, ಒಂದು ರೀಕ್ರಿಯೇಷನ್ ಅಥವಾ ರಿಫ್ರೆಶ್ ಏನ್ ಮಾಡ್ತೀವಿ, ರಿಫ್ರೆಶ್ಗೋಸ್ಕರ. ಸೊ ವೆಕೇಶನ್ ಹೋಗ್ತೀವಿ, ಸಮರ್ ವೆಕೇಶನ್ ಆಗಲಿ, ಹಾಲಿಡೇಸ್ ಆಗಲಿ ಹೋಗ್ತೀವಲ್ಲ. ಸೊ ಇಲ್ಲಿ ಏನಿದೆ ಆಪ್ಷನ್, ಟ್ರಾಪಿಕ್, ನೊಟೋರಿಯಸ್, ಎಕ್ಸ್ಪ್ಯಾಂಡೇಬಲ್, ಇದಕ್ಕೆ ರಿಲೇಟೆಡ್ ಇಲ್ಲ. ಸೊ ಏನಾಗುತ್ತೆ, ಆಪ್ಷನ್ ಈಸಿ ಇದೆ. ಸಿ ಡಿಸೈಡೆಡ್ ಟು ಗೋ ರೀಕ್ರಿಯೇಷನಲ್ ವೆಕೇಶನ್. ಇಲ್ಲಿ ನಮ್ಗೆ ಗೊತ್ತಿದೆ, ವೋವೆಲ್ಸ್ ಸೌಂಡ್ ಬಂದಾಗ ಏನಾಗುತ್ತೆ,
ಆನ್ ಬರುತ್ತೆ. ಕಾನ್ಸೋನೆಂಟ್ ಸೌಂಡ್ ಬಂದಾಗ, ಕಾನ್ಸೋನೆಂಟ್ ಸೌಂಡ್ ಬಂದಾಗ ಇಂಗ್ಲಿಷ್ ಲೆಟರ್ಸ್ ಅಲ್ಲಿ ಕಾನ್ಸೋನೆಂಟ್ ಸೌಂಡ್ ಬಂದಾಗ ಯಾವಾಗ ನಾವು ಆರ್ಟಿಕಲ್ ಯೂಸ್ ಮಾಡ್ತೀವಿ. ಈ ಎರಡು ಯಾವ ಆರ್ಟಿಕಲ್ ಅಂತ ನಾವು ನೋಡ್ತೀವಿ. ನಮ್ಗೆ ಆಲ್ರೆಡಿ ಇದು ಬೇಸಿಕ್ ಗೊತ್ತಿದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಗ್ರಾಮರ್ ಪಾರ್ಟ್ ಮಾಡುವಾಗ ಡೀಟೇಲ್ ಆಗಿ ಮಾಡಿ. ಎ ಯಾನ್ ಯಾವಾಗಲೂ ಇಂಡೆಫಿನಿಟ್ ಆರ್ಟಿಕಲ್, ದ ಬಂದಾಗ ಅದು ಇದು ಡೆಫಿನಿಟ್ ಆರ್ಟಿಕಲ್. ಓಕೆನಾ. ಸೊ ಇಷ್ಟು ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು ಜನರಲ್ ಇಂಗ್ಲಿಷ್ ಮಾಡುವಾಗ. ಸೊ ಇಲ್ಲಿ ಏನೋ ಕರೆಕ್ಟ್ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಇನ್ಕರೆಕ್ಟ್ಲಿ ಇದೆ. ಇದ್ರದ್ದು ಇನ್ಕರೆಕ್ಟ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಇನ್ಕರೆಕ್ಟ್ಲಿ ಇದೆ. ಅದು ಯಾವ್ದು ಇನ್ಕರೆಕ್ಟ್ ಇದೆ ಅಂತ ಹೇಳಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ದ ನೆಕ್ಸ್ಟ್ ಜನರೇಷನ್ ಹ್ಯಾಸ್ ಬಿಕಮ್ ವೆಲ್ ಟ್ರಾವೆಲ್ಡ್, ಟೆಕ್ ಸೇವಿ ಅಂಡ್ ಹಾರ್ಡ್ ವರ್ಕಿಂಗ್ ಅಂತ ಹೇಳಿದ್ದಾರೆ. ಒಂದು ಡಿಸ್ಕ್ರೈಬ್ ಮಾಡಿದ್ದಾರೆ ನೆಕ್ಸ್ಟ್ ಜನರೇಷನ್ ಬಗ್ಗೆ ಏನಿದೆ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಕರೆಕ್ಟ್ ಯಾವ್ದಿದೆ ಅಂದ್ರೆ ಟೆಕ್ ಸೇವಿ. ಇದು ಏನಾಗಬೇಕಾಗಿತ್ತು ಎಕ್ಸಾಕ್ಟ್ಲಿ TECHSAVY. ಇದರಲ್ಲಿ ಕರೆಕ್ಟ್ ಆಪ್ಷನ್ ಇದೆ, ಇನ್ಕರೆಕ್ಟ್ ಇದೆ. ಇದು ಇನ್ಕರೆಕ್ಟ್. ಓಕೆನಾ. SAVY ಇದೆ ಅಲ್ಲ, ಅದು SA ಇದ್ರದ್ದು ಇನ್ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಫಾರ್ಮ್. ಇದು SAVY. TECHSAVY ಆಗಲ್ಲ, VY ಇನ್ಕರೆಕ್ಟ್. ಇದು ಇಲ್ಲಿ ಕರೆಕ್ಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1 ಇನ್ ಕ್ವಶನ್ ನಂಬರ್ 11. ನೆಕ್ಸ್ಟ್ ನೋಡೋಣ. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಎಂ ಕೊಟ್ಟಿದ್ದಾರೆ. ಇಡಿಎಂ ಫ್ರೇಸ್ ಕಂಪಲ್ಸರಿ ಬರುತ್ತೆ ಇಲ್ಲಿ. ಅದ್ರ ಮೀನಿಂಗ್ ಗೊತ್ತಿರಬೇಕು. ಇದು ನುಡಿಗಟ್ಟುಗಳು, ಅದ್ರ ಒಂದು ಹಾಫ್ ಸೆಂಟೆನ್ಸ್ ಇರ್ತಾವ, ಫ್ರೇಸ್ ಇರ್ತಾವ, ಕ್ಲಾಸಸ್ ಇರ್ತಾವ. ಸೊ ಅದ್ರದ್ದು ಇಂಪಾರ್ಟೆಂಟ್ ಮೀನಿಂಗ್ ಗೊತ್ತಿರ್ಬೇಕು. ಇಲ್ಲಿ ಬೈಡ ಒನ್ಸ್ ಟೈಮ್ ಅಂತ ಕೇಳಿದೆ. ಬೈಡ್ ಅನ್ನೋದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಪೇಷನ್ಸ್ ಅನ್ನೋದು ಗೊತ್ತಿದೆ. ಬೈಡ್ ಅಂದ್ರೆ ಇದ್ರ ಮೀನಿಂಗೇ ಪೇಷನ್ಸ್, ಟಾಲರೆನ್ಸ್. ಇದು ಈ ತರ ನಮ್ಗೆ ಗೊತ್ತಿದ್ರೆ ಮಾತ್ರ ಅಟೆಂಪ್ಟ್ ಮಾಡಿ, ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಇದು ಈ ತರ ಬಿಡೋದು ಬೆಸ್ಟ್ ಇದೆ. ಯಾಕಂದ್ರೆ ಸುಮ್ಮನೆ ಇದು ನೆಗೆಟಿವ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಇದು. ಸೊ ಅದಕ್ಕೆ ಇಲ್ಲಿ ಏನಿದೆ ಆಪ್ಷನ್ ಪೇಷನ್ಸ್ ಎಲ್ಲಿದೆ, ಪೇಷನ್ಸ್ ಫಾರ್ ಅನ್ ಅಪರ್ಚುನಿಟಿ, ಟು ವೇಟ್ ಪೇಷಂಟ್ಲಿ ಫಾರ್ ಅನ್ ಅಪರ್ಚುನಿಟಿ. ಸೊ ನೆಕ್ಸ್ಟ್ ಏನಿದೆ ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಅಲ್ಲಿ ಏನಿದೆ ಇನ್ಕರೆಕ್ಟ್ ಕೇಳಿದಾನೆ. ಇನ್ಕರೆಕ್ಟ್ ಯೂಸೇಜ್ ಆಫ್ ಅಡ್ವರ್ಬ್ ಕೇಳಿದೆ. ಸೊ ಇಲ್ಲಿ ನೋಡಿ ಇನ್ಕರೆಕ್ಟ್ ಏನಿದೆ, ಯುವರ್ ಹಾರ್ಡ್ಲಿ. ಇಲ್ಲಿ ಎಲ್ಲಕ್ಕೂ ಎಲ್ವ ಇದೆ. ಸಿಂಪಲ್ ಆಗಿ ಒಂದು ಹೇಳ್ಬೇಕಂದ್ರೆ ಎಲ್ಲಕ್ಕೂ ಇಲ್ಲಿ ಇದು ಎಲ್ವ ಇದೆ, ಇದು ಆಗಲ್ಲ. ಮಹೇಶ್ ಅಂಡ್ ಮುಖೇಶ್ ಆರ್ ಆಲ್ವೇಸ್ ಇಲ್ಲಿ ಇದಾಗುತ್ತೆ. ಆಲ್ವೇಸ್ ಲೇಟ್, ಇದು ಆಗಲ್ಲ. ಸೊ ಇಲ್ಲಿ ಚಾಂದಿನಿ ಇಸ್ ಲೇಟ್ ಆಫನ್ ಫಾರ್ ವರ್ಕ್ ಇದೆ, ಇದು ಆಪ್ಷನ್ ಆಗುತ್ತೆ. ಯಾಕಂದ್ರೆ ಇದು ಆಫನ್ ಇದೆ ಅಲ್ಲ, ಇಲ್ಲಿ ಆಫನ್ ಲೀ ಯೂಸ್ ಮಾಡಿ, ಆಫನ್ ಲೀ. ಸೊ ಇದು ಇನ್ಕರೆಕ್ಟ್ ಯೂಸೇಜ್ ಇಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್. ಸೊ ನಾವು ಗ್ರಾಮರ್ ಪಾರ್ಟ್ ಮಾಡುವಾಗ ವರ್ಬ್ ಮತ್ತೆ ಅಡ್ವರ್ಬ್ ಇದೆಲ್ಲಾನು ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಎಕ್ಸಾಂಪಲ್ಸ್, ಅದರ ಟೈಪ್ಸ್ ಏನಾಗುತ್ತೆ, ಅದರ ಯೂಸೇಜ್ ಹೇಗೆ ಮಾಡಬಹುದು ಟೆನ್ಸಸ್ ಅಲ್ಲಿ ಮತ್ತೆ ಡೈಲಿ ಲೈಫ್ ಅಲ್ಲಿ. ಸೊ ಅದು ಎಕ್ಸಾಮ್ಸ್ ಯಾವ ತರ ಬರುತ್ತೆ ಅನ್ನೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ ನಂಬರ್ ಏನಿದೆ 14 ಇದೆ. ಕ್ವಶನ್ ನಂಬರ್ 14. The project manager's approach is ensured that every aspect of the project was meticulously planned and executed. ಸೊ ಯಾವಾಗಲೂ ನಾವು ಒಂದು ಜಾಬ್ ಪ್ರೊಫೆಷನ್ ಮಾಡುವಾಗ ಒಂದು ಪ್ರಾಜೆಕ್ಟ್ ಅನ್ನೋದು ಬಂದೇ ಬರುತ್ತೆ. ಆ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಪ್ರಾಜೆಕ್ಟ್ ರೆಡಿ ಮಾಡಿದ್ಮೇಲೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಸೊ ಅದು ಯಾವ ಮೆಥಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದಲ್ಲಿ ಇದು ಗೊತ್ತಿರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಏನಾಗುತ್ತೆ ಇಲ್ಲಿ ಎರಾಟಿಕ್, ನೆಗ್ಲಿಜೆಂಟ್ ಇದು ಆಗಲ್ಲ. ಮೆಥಡಿಕಲ್, ಯಾವ ಮೆಥಡಾಲಜಿ, ಯಾವ ಒಂದು ವೇ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಮೆಥಾಡಿಕಲ್ ಇದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15 ಇದೆ. ಆಂಟೋನಿಮ್ ಮತ್ತೆ ಬಂದಿದೆ. ಸೊ ಮಿನಿಮಮ್ ಒಂದು 5 to 6 ಕ್ವಶನ್ಸ್ ನಮಗೆ ಇದರಲ್ಲಿ ಸಿನೋನಿಮ್ಸ್, ಆಂಟೋನಿಮ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಒಂದು ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 6 ಕ್ವಶನ್ಸ್ ನಾವು ಮಾಡಿದ್ರೆ ಆಲ್ಮೋಸ್ಟ್ 12 ಮಾರ್ಕ್ಸ್ ನಾವು ಇಲ್ಲಿ ಈಸಿಯಾಗಿ ತಗೊಳ್ಬಹುದು. ಇದು ಲೋ ಹ್ಯಾಂಗಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಗೊತ್ತಿದೆ ಅಬೇಟ್ ಅಂದ್ರೆ ಸಿಂಪಲ್ ಆಗಿದೆ. ಅಬೇಟು, AB, JE, ECT ಇವೆಲ್ಲ ಏನಂದ್ರೆ ಲೋ ವ್ಯಾಲ್ಯೂ. ಇದಕ್ಕೆ ಏನಂತಾರೆ ಲೋ ವ್ಯಾಲ್ಯೂ ಅಥವಾ ಲೆಸ್ ಇಂಪಾರ್ಟೆನ್ಸ್, ಮೈನ್ಯೂಟ್ ವ್ಯಾಲ್ಯೂ, ಲೆಸ್ ಇಂಪಾರ್ಟೆನ್ಸ್, ನೆಗ್ಲಿಜಿಬಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ ಅದ್ರದ್ದು ಅಪೋಸಿಟ್ ಏನಾಗುತ್ತೆ, ಲೋ ವ್ಯಾಲ್ಯೂ ಅಂದ್ರೆ ಹೈ ವ್ಯಾಲ್ಯೂ, ಹೈ ಇಂಪಾರ್ಟೆನ್ಸ್. ಸೊ ಅದಕ್ಕೆ ಏನದು ಇಂಟೆನ್ಸಿಟಿ, ಇಂಟೆನ್ಸಿಫೈಯರ್. ಹೈ ವ್ಯಾಲ್ಯೂ, ಹೈ ಇಂಟೆನ್ಸಿಟಿ. ಸೊ ಇವು ಯಾವ್ದಾಗಲ್ಲ, ಸಪ್ಲೈ ಆಗಲ್ಲ, ರೆಡ್ಯೂಸ್ ಆಗಲ್ಲ, ಕನ್ಸ್ಯೂಮ್. ಇವು
ಸೊ ಇಲ್ಲಿ ಏನಾಗುತ್ತೆ, ಇಂಟೆನ್ಸಿಫೈ ಇಸ್ ದ ಕರೆಕ್ಟ್ ಆನ್ಸರ್. ವಿರುದ್ಧಾರ್ಥಕ ಪದ ಯಾವುದಕ್ಕೆ? ಅಬೇಟ್. ಸೊ ಇದು ಗೊತ್ತಿದ್ರೆ ಮಾಡಿ, ಗೊತ್ತಿಲ್ಲ ಅಂದ್ರೆ ಇದು ಬಿಡೋದು ಬೆಸ್ಟ್. ಸೊ ನೆಕ್ಸ್ಟ್ ರೀಡಿಂಗ್ ಕಾಂಪ್ರಹೆನ್ಷನ್, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮಿನಿಮಮ್ 5 ಕ್ವೆಶನ್ಸ್ ಇದ್ದೇ ಇರ್ತವೆ. ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ 5 ಕ್ವೆಶನ್ಸ್ ಇದ್ದೇ ಇರ್ತಾವೆ. ಸೊ ಇದು ಯಾವಾಗೂ ಒಂದು ಥೀಮ್ ಇರುತ್ತೆ, ಒಂದು ಟಾಪಿಕ್ ಅಥವಾ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಇರ್ತಾವ. ಯಾವ ಕಾನ್ಸೆಪ್ಟ್ ಇರ್ತಾವ ಅಂದ್ರೆ ಯೂಶುವಲಿ ಎಜುಕೇಶನ್ ರಿಲೇಟೆಡ್ ಇರ್ತಾವ, ಕಮ್ಯುನಿಕೇಶನ್ ರಿಲೇಟೆಡ್ ಇರ್ತಾವ. ಅದ್ರ ಜೊತೆಗೆ ಇತ್ತೀಚೆಗೆ ಎಕಾನಮಿ ಮತ್ತೆ ಎನ್ವೈರ್ಮೆಂಟ್ ರಿಲೇಟೆಡ್ ಬರ್ತಾ ಇದೆ. ಸೊ ನೀವು ನೋಡಬಹುದು ಇಲ್ಲಿ ಇದು ಎದರ ರಿಲೇಟೆಡ್ ಇದೆ? ಎಫೆಕ್ಟಿವ್ ಕಮ್ಯುನಿಕೇಶನ್ ಇದೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಇದೆ. ಅದು ಡಿಜಿಟಲ್ ಎರಾದಲ್ಲಿ ಕೇಳಿದೆ, ಡಿಜಿಟಲ್ ಏಜ್ ಅಥವಾ ಡಿಜಿಟಲ್ ಎರಾ. ಸೊ ಯಾವ ತರ ಇರಬೇಕು? ಈಗೆಲ್ಲ ಇಮೇಲ್ ಇದೆ, ಮತ್ತೆ ಸೋಷಿಯಲ್ ಮೀಡಿಯಾ ಇದೆ. ಸೊ ಎಲ್ಲ ನಾವು ಯಾವ ತರ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ನಮ್ಮ ಡೇ ಟು ಡೇ ಲೈಫಲ್ಲಿ ಅಥವಾ ನಮ್ಮ ಪ್ರೊಫೆಷನಲ್ ಲೈಫಲ್ಲಿ, ಅದು ಕಮ್ಯುನಿಕೇಶನ್ ಬಗ್ಗೆ ಇದೆ. ನಮ್ಗೆ ಕ್ವಶನ್ಸ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದ್ಸಲ ಎಸ್ಸೆ ಇದು ಪ್ಯಾಸೇಜ್ ಅನ್ನ ಓದಿ. ಎಫೆಕ್ಟಿವ್ ಕಮ್ಯುನಿಕೇಶನ್ ಇನ್ ದ ಡಿಜಿಟಲ್ ಏಜ್ ಡ್ಯಾಶ್ ಪ್ರಾಪರ್ ಎಟಿಕೇಟ್ ರೆಸ್ಪಾಂಡಿಂಗ್ ಡ್ಯಾಶ್ ಟು ಇಮೇಲ್ಸ್ ಅಂಡ್ ಮೆಸೇಜಸ್ ಇಸ್ ಅ ಸೈನ್ ಆಫ್ ಪ್ರೊಫೆಷನಲಿಸಮ್. ಹವೆವರ್ ಬೀಯಿಂಗ್ ಡ್ಯಾಶ್ ಆಫ್ ದ ಟೋನ್ ಅಂದ್ರೆ ಇಲ್ಲಿ ನಮ್ಮದು ಬಿಹೇವಿಯರ್, ಆಟಿಟ್ಯೂಡ್ ಇಸ್ ಯೂಸ್ಡ್ ಈಕ್ವಲಿ ಇಂಪಾರ್ಟೆಂಟ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಯಾನ್ ಅರೈಸ್ easily in written communication. Full stop. Balancing dash and courtesy ensures meaningful interactions. Courtesy ಅಂದ್ರೆ ಇಲ್ಲಿ polite behavior, smooth behavior, polite ಆಗಿರಬೇಕು. ಓಕೆನಾ? ಡ್ಯಾಶ್ ಪಾಸಿಟಿವ್ ರಿಲೇಶನ್ಶಿಪ್ ಇನ್ ಬೋತ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಸ್ಪಿಯರ್ಸ್. ಎರಡು ಫೀಲ್ಡ್ ಅಲ್ಲಿ ಹೇಳಿದ್ದಾನೆ ಅಂದ್ರೆ ಪರ್ಸನಲ್ ಅಂಡ್ ಪ್ರೊಫೆಷನಲ್. ಕ್ವಶನ್ ನಂಬರ್ 16 ಏನಿದೆ? ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಇನ್ ದ ಬ್ಲಾಂಕ್ ನಂಬರ್ 1. ಏನಿದೆ? ಇನ್ ದ ಡಿಜಿಟಲ್ ಎರಾ. ಸೊ ನಮ್ಗೆ ಏನಾಗುತ್ತೆ, ಏನ್ ಬೇಕಿಲ್ಲಿ ಯಾವ್ದಾಗಲ್ಲ, ರಿಕ್ವೈರ್ಸ್ ಏನು? ಪ್ರಾಪರ್ ಎಟಿಕೇಟ್ ಮ್ಯಾನರ್ಸ್ ಇರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ. ಸಿಂಪಲ್ ಆಗಿದೆ. ಸೊ ಇಲ್ಲಿ ರೆಸ್ಪಾಂಡಿಂಗ್ ಟು ಇಮೇಲ್ಸ್ ಇದೆ, ರೆಸ್ಪಾಂಡಿಂಗ್ ಟು ಡ್ಯಾಶ್ ಇಮೇಲ್ಸ್. ಸೊ ಅವಾಗೇನ ಪ್ರಾಂಪ್ಟ್ಲಿ ಆಗುತ್ತೆ. ಯಾಕೆ ಪ್ರಾಂಪ್ಟ್ಲಿ ಆಗುತ್ತೆ ಅಂದ್ರೆ ಇಲ್ಲಿ ಪ್ರಾಪರ್ ಆಗಿ ನೋಡ್ಬೇಕು, ಯಾವುದು ಕರೆಕ್ಟ್ ಇದೆ, ಯಾವುದು ಅಥೆಂಟಿಕ್ ಇದೆ, ಅದಕ್ಕೆ ಮಾತ್ರ ನಾವು ರಿಪ್ಲೈ ಮಾಡ್ಬೇಕು, ರೆಸ್ಪಾಂಡ್ ಮಾಡ್ಬೇಕು. ಸುಮ್ಮನೆ ಈಗ ಅನ್ನೆಸೆಸರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಪ್ರಾಂಪ್ಟ್ನೆಸ್ ಅಂದ್ರೆ ಕರೆಕ್ಟ್ನೆಸ್, ಅಥೆಂಟಿಕ್, ಪ್ರಾಪರ್ ಆಗಿರುತ್ತೆ ನೋಡ್ಬೇಕು. ನೆಕ್ಸ್ಟ್ ಏನಿದೆ? ಕ್ವಶನ್ ನಂಬರ್ 18 ಇದೆ. ಸೊ ಇದರಲ್ಲಿ ಯಾವುದು? ಫಿಲ್ ಇನ್ ದ ಬ್ಲಾಂಕ್. 3ನೇದು ಕೇಳಿದಾನೆ, ಹೌಎವರ್ ಬೀಯಿಂಗ್. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಆಫ್ ದ ಟೋನ್ ಯೂಸ್ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಯಾವ್ದು ಟೋನು? ಸೊ ಇನ್ಡಿಸ್ಕ್ರೀಟ್ ಆಗಲ್ಲ, ವಾಚ್ ಹೀಡ್ಲೆಸ್ ಇದಾಗಲ್ಲ. ಸೊ ಮೈಂಡ್ಫುಲ್ ಆಫ್ ದ ಟೋನ್ ಇದೆ. ಮೈಂಡ್ಫುಲ್ ಅಂದ್ರೆ ನಮ್ಮ ಆಟಿಟ್ಯೂಡ್, ನಾವು ಯಾವಾಗಲೂ ಪರ್ಸನಲ್ ಮತ್ತು ಪ್ರೊಫೆಷನಲ್ ಅಲ್ಲಿ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು? ಮೈಂಡ್ಫುಲ್ ಆಗಿರ್ಬೇಕು, ಅಂದ್ರೆ ಸೆನ್ಸಿಬಲ್ ಆಗಿರ್ಬೇಕು. ನಾವ್ ಏನ್ ಮಾಡ್ತೀವಿ ಅನ್ನೋದು ನಮಗೆ ಅರಿವು ಇರ್ಬೇಕು, ಪ್ರಜ್ಞೆ ಇರ್ಬೇಕು. ವಿ ಶುಡ್ ಬಿ ಅವೇರ್ ಆಫ್ ವಾಟ್ ವಿ ಆರ್ ಸೇಯಿಂಗ್, ವಾಟ್ ವಿ ಆರ್ ಡೂಯಿಂಗ್. ಸೊ ಅದಕ್ಕೆ ಮೈಂಡ್ಫುಲ್ ಅನ್ನೋದಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬ್ಲಾಂಕ್ ನಂಬರ್. ಸೊ ಬ್ಲಾಂಕ್ ಫಿಲ್ ಇನ್ ದ ಬ್ಲಾಂಕ್ 3ಗೆ ಕ್ವಶನ್ ನಂಬರ್ 18. ಸೊ ನೆಕ್ಸ್ಟ್ ಇದೇ ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಕ್ವಶನ್ ನಂಬರ್ 19 ಏನಿದೆ? fill in the blank 4. Balancing dash and courtesy ensures meaningful interactions. ಈ ಥೀಮ್ ಏನಿದೆ ಕಮ್ಯುನಿಕೇಶನ್ ರಿಲೇಟೆಡ್ ಇದೆ ಅಂತ ಗೊತ್ತಾಗಿದೆ ನಮಗೆ. ಸೊ ಎಲ್ಲ ಏನಾಗುತ್ತೆ? ಕ್ಲಾರಿಟಿ ಇರ್ಬೇಕು. ನಾವು ಏನೇ ಹೇಳ್ಬೇಕಾದ್ರೂ, ಏನೇ ಮಾಡ್ಬೇಕಾದ್ರೂ ಕ್ಲಾರಿಟಿ ಇಸ್ ದ ಕೀ ಅಂತ ಹೇಳ್ತೀವಿ. ಕ್ಲಾರಿಟಿ ಇಸ್ ದ ಕೀ ಅಂತ ಹೇಳ್ತೀವಿ. ಸಕ್ಸಸ್ ಆಗಲಿ ಏನೇ ಮಾಡ್ಬೇಕಂದ್ರೆ ಕ್ಲಾರಿಟಿ ಇರ್ಬೇಕು, ಮಾನಸಿಕ ಸ್ಪಷ್ಟತೆ. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಕ್ಲಾರಿಟಿ ಅಂಡ್ ಕರ್ಟಸಿ ಎನ್ಶೂರ್ಸ್ ಮೀನಿಂಗ್ಫುಲ್ ಇಂಟರಾಕ್ಷನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 20 ಏನಿದೆ ನೋಡಿ? ಫಿಲ್ ಇನ್ ದ ಬ್ಲಾಂಕ್ 5 ಇದೆ. ಇಲ್ಲಿ ಏನಾಗುತ್ತೆ? ಸೊ ಅಗೇನ್ ಡ್ಯಾಶ್ ಪಾಸಿಟಿವ್ ರಿಲೇಶನ್ಶಿಪ್ಸ್ ಇನ್ ಬೋತ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಸ್ಪಿಯರ್ಸ್. ಸಪ್ರೆಸಿಂಗ್ ಆಗಲ್ಲ, ಕಂಬ್ಯಾಟಿಂಗ್ ಆಗಲ್ಲ, ಇಂಪೀಡಿಂಗ್ ಆಗಲ್ಲ. ಇವು ಆಲ್ಮೋಸ್ಟ್ ರಿಲೇಟೆಡ್ ಸೇಮ್ ಮೀನಿಂಗ್ ಇದಾವೆ. ಸೊ ಇಲ್ಲಿ ಫೋಸ್ಟ್ರಿಂಗ್ ಆಗುತ್ತೆ. ಇಲ್ಲಿ ಫೋಸ್ಟ್ರಿಂಗ್ ಮೀನಿಂಗ್ ಏನಿದೆ ಅಂದ್ರೆ ಡಿಸ್ಪ್ಲೇ ಅಥವಾ ಪೋರ್ಟ್ರೇಟ್ ಅಥವಾ ಎಕ್ಸಿಬಿಟ್ ಅನ್ಬೋದು. ನಾವು ಯಾವ ತರ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ನಮ್ಮ ಆಟಿಟ್ಯೂಡ್ಸ್ ಇರ್ಬೇಕಂದ್ರೆ ಫೋಸ್ಟ್ರಿಂಗ್ ಪಾಸಿಟಿವ್ ರಿಲೇಶನ್ಶಿಪ್ಸ್ ಇರ್ಬೇಕು, ಪಾಸಿಟಿವ್ ಆಟಿಟ್ಯೂಡ್ಸ್, ಪಾಸಿಟಿವ್ ಬಿಹೇವಿಯರ್ ಇರ್ಬೇಕು ಇನ್ ರಿಲೇಶನ್ಶಿಪ್ಸ್ ಇನ್ ಬೋತ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಕರಿಯರ್ ಅಲ್ಲಿ, ಡೊಮೇನ್ ಅಲ್ಲಿ ಇರ್ಬೇಕಂತ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ನಂಬರ್ 20ಗೆ ಆನ್ಸರ್ ಪೋಸ್ಟಿಂಗ್ ಆಗ್ತದೆ. ಸೊ ಈ ತರ ನಾವು PYQ ಸೆಷನ್ ಅನ್ನ ಕಂಟಿನ್ಯೂ ಇದೆ ಇದು. ಸೊ ನೆಕ್ಸ್ಟ್ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.
ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ನಾವು ಇಲ್ಲಿ ಬರುವಂಥ ಇದು ಏನಿದೆ ಅಂದರೆ ಗ್ರಾಮರ್ ಪಾರ್ಟ್ ಮತ್ತು ಇದು PYQ ಜೊತೆಗೆ ಗ್ರಾಮರ್ ಪಾರ್ಟ್ ಏನಿದೆಯಲ್ಲ PYQ ಪಾರ್ಟ್ ಪ್ಲಸ್ ನೆಕ್ಸ್ಟ್ ಟಾಪಿಕ್ಗಳಲ್ಲಿ ನಾವು ಏನು ಮಾಡ್ತೀವಿ, ಹಿಂಗೆ ಜನರಲ್ ಇಂಗ್ಲೀಷ್ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಆ ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ನಾವು ಎಲ್ಲನೂ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನು ನೀವು ಶೇರ್ ಮಾಡಿ, ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಆಲ್ ದ ಬೆಸ್ಟ್.